ಕೆಪಿಎಸ್ಸಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಎಬಿವಿಪಿ ಧರಣಿಯನ್ನ ಕೂತಿದೆ. ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಹಗರಣ ಇದರ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಧರಣಿ ನಡೆಸ್ತಾ ಇದೆ. ಪಶುವೈದ್ಯಾಧಿಕಾರಿ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ. ಹಾಗೇನೇ ಪರೀಕ್ಷೆಯಲ್ಲಿ OMR ತಿದ್ದಿ 1 ಹುದ್ದೆಗೆ 80 ಲಕ್ಷಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಸಿಬಿಐ ತನಿಖೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಆಗಸ್ಟ್ 4ರವರೆಗೆ ಗಡುವನ್ನ ಕೊಡಲಾಗಿತ್ತು. ಆದರೆ ಸರ್ಕಾರದಿಂದ ಪೂರಕ ಸ್ಪಂದನೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಧರಣಿಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಶಿಧರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಕೆಪಿಎಸ್ಸಿಯಲ್ಲಿ ಏನು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 400 ಜನ ವೈದ್ಯಾಧಿಕಾರಿಗಳು ಕೂಡ ಪ್ರತಿಯೊಬ್ಬರ ಹತ್ರ ಕೂಡ 80 ಲಕ್ಷ ರೂಪಾಯಿ ಹಣವನ್ನು ಡೀಲ್ ಮಾಡಿದ್ದಾರೆ ಮಧ್ಯವರ್ತಿಗಳಿಂದ ಅಂತ ಹೇಳ್ಬಿಟ್ಟು ಏನು ಪೊಲೀಸ್ ಠಾಣೆಯಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದೇ ರೀತಿಯಲ್ಲಿ ಕೂಡ ಕೆಪಿಎಸ್ಸಿಯಿಂದಲೂ ಕೂಡ ದೂರನ್ನು ಕೊಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯಿಂದಲೂ ಕೂಡ ಒಂದು ಆಂತರಿಕ ಸಮಿತಿಯನ್ನು ರಚನೆ ಮಾಡಿ ತನಿಖೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಇಡೀ ಪ್ರಕರಣವನ್ನು ಈಗಾಗಲೇ CIDಗೆ ಹಸ್ತಾಂತರ ಮಾಡಲಾಗಿದೆ. ಆದರೆ ಈ ಪ್ರಕರಣವನ್ನು CBIಗೆ ವಹಿಸಬೇಕು, ನಮಗೆ ರಾಜ್ಯ ಸರ್ಕಾರದ ಮೇಲೆ ಆಗಲಿ ಕೆಪಿಎಸ್ಸಿ ಮೇಲೆ ನಂಬಿಕೆ ಇಲ್ಲ ಅಂತೇಳ್ಬಿಟ್ಟು ABVP ಇವತ್ತು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ABVP ವಿದ್ಯಾರ್ಥಿಗಳು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಇವ್ರ ಕಡೆಯಿಂದ ಕೆಪಿಎಸ್ಸಿಯಲ್ಲಿ ನಡೆದಿರುವ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ತನಿಖೆಯನ್ನು ಆಗಬೇಕು, CBIಗೆ ವಹಿಸಬೇಕು ಇಡೀ ಪ್ರಕರಣವಂತ ಹೇಳ್ಬಿಟ್ಟು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಏನು ಇದೇ ರೀತಿಯಲ್ಲಿ ಕೂಡ ಇದಕ್ಕೆ ಬೆಂಬಲ ಕೊಡುವಂತೆ ಏನು ಸಹಿ ಸಂಗ್ರಹ ಅಭಿಯಾನ ಕೂಡ ಮಾಡ್ತಿದ್ದಾರೆ. ಈ ಒಂದು ಅಭಿಯಾನಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಂದು ಸಹಿಯನ್ನು ಹಾಕಿ ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ಕೊಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ಸದ್ಯಕ್ಕೆ ನೋಡ್ಬೋದು. ಒಂದು ಕಡೆ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಒಂದು ಕಡೆ ಮಾಡ್ತಿದ್ರೆ, ಮತ್ತೊಂದು ಕಡೆ ABVP ಕೂಡ ಇದೇ ವಿಚಾರಕ್ಕೆ ಎರಡೆರಡು ಪ್ರತಿಭಟನೆ ಜೋರಾಗಿ ಏನು ಫ್ರೀಡಂ ಪಾರ್ಕ್ನಲ್ಲಿ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ABVP ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡೋಣ. ಸರ್, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಎರಡೆರಡು ಪ್ರತಿಭಟನೆ ಮಾಡ್ತಾ ಇದ್ರ ಉದ್ದೇಶ ಒಂದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸರ್ಕಾರ ಕೇಳಿತ್ತು, ಆಗಸ್ಟ್ 4ನೇ ತಾರೀಕು ಒಳಗಡೆ ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಹಗರಣವನ್ನು ನೀವುಗಳು ಸರ್ಕಾರ ತನ್ನ ಒಂದು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದ್ರಲ್ಲೇ ಮುಳುಗೋಗಿದ್ರಿಂದ ವಿದ್ಯಾರ್ಥಿಗಳ ಕಷ್ಟವನ್ನು ಕೇಳ್ತಾ ಇಲ್ಲ. ಸಾವಿರಾರು ವಿದ್ಯಾರ್ಥಿಗಳು, ಲಕ್ಷಾಂತರ ಜನ ಅಭ್ಯರ್ಥಿಗಳು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅದರ ಒಂದು ವಿಷಯ ಏನಿದೆ ಅದು ತನಿಖೆ CBIಯಿಂದ ಆಗಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದೆ. ಈಗ ಏನು ಸರ್ಕಾರಕ್ಕೆ CBIಗೆ ಕೊಡುವಂಥ ಅಧಿಕಾರ ಇಲ್ಲ, ವಾಪಸ್ ತಗೊಂಡಿದ್ರೆ ನ್ಯಾಯಾಲಯದ ಮುಖಾಂತರ ಹೋಗ್ಬೇಕು, ಹೈಕೋರ್ಟ್ಗೆ ಏನಾದರೂ ಹೋಗ್ತೀರಾ? ಇಲ್ಲ ಸರ್, ಒಂದೇನಂದ್ರೆ CBIಗೆ ತನಿಖೆ ಕೊಡೋಕೆ ಅಧಿಕಾರ ಇಲ್ಲ ಅಂತ ಇಲ್ಲ, CBI ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನ ಮಾಡೋಂಗಿಲ್ಲ ಅಂತ ಹೇಳಿ ನಮ್ಮ ಮಾಹಿತಿಯ ಪ್ರಕಾರ ಇರೋದು. ಹಾಗಾಗಿ ಸರ್ಕಾರ ಇದನ್ನ CBI ಕೊಡೋದಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರನೇ ಮಾನ್ಯ ಘನ ನ್ಯಾಯಾಲಯ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ, ನೀವು CBIಗೆ ಯಾಕೆ ಈ ಪ್ರಕರಣವನ್ನ ಕೊಡಬಾರದು ಅಂತೇಳಿ. ಹಾಗಾಗಿ ನ್ಯಾಯಾಲಯ ಮತ್ತು ಸರ್ಕಾರದ ಮೇಲೆ ಒಂದು ಭರವಸೆಯೊಂದಿಗೆ ಈ ಪ್ರತಿಭಟನೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು CBI ತನಿಖೆಗೆ ಹೋಗೋವರೆಗೂ ಕೂಡ ನಮ್ಮ ಪ್ರತಿಭಟನೆ ನಡೆಯುತ್ತೆ ಸರ್.